वास्तव न्यूज में स्वागत है आपका। मैं सरदार। विजयपुर शहर में आज बीजेपी के सभी मुखंड सभी कार्यकर्ताओं का आज आंदोलन इसलिए हो गया है ताकि मुख्यमंत्री सिद्धरामैया को राजीनामे देना पड़ेगा, इस्तीफा देना पड़ेगा। मगर कोर्ट का फैसला होने के बावजूद भी इन्होंने कानून का पालन नहीं कर पा रहे, मगर इसलिए ताकि आप यहाँ पर संविधान की बातें करते हैं, मगर आज उस संविधान का क्या होगा जिस संविधान लिखा है, मगर उस संविधान के कानून का भी पालन नहीं कर पा रहे। अब तो यहाँ पर क्यों इस्तीफा देने की बात करने लग गए, आखिर क्या वजह है? मगर ऐसी कौन सी बात है जो इतना SC ST के लोग सभी कार्यकर्ता बीजेपी के लोग भी अब यही मांग करते हैं ताकि यहाँ पर पैसा गया है और किसी की जमीन गई है, मगर ना जाने ऐसे बहुत सारे इस बार कांग्रेस सरकार पर आरोप हो चुके हैं। मगर अब यहाँ पर हाईकोर्ट हो या कोई भी कोर्ट हो, हम उनका आदेश का पालन करना जरूरी है। ताकि इनका यह कहना है ताकि यहाँ पर कोर्ट में आदेश हो गया है ताकि संविधान में लिखा हुआ नक्श और कदम पर हमारा भारत देश चलता है, मगर मुख्यमंत्री सिद्धरामैया क्यों नहीं मान रहे, क्यों अपने गुनाह कबूल नहीं कर पा रहे, आखिर क्यों इस्तीफा नहीं दे पा रहे। अब यही मुद्दा लेकर बीजेपी के मुखंड विजय गौड़ा पाटिल और ना जाने बहुत सारे यहाँ पर अध्यक्ष पाटिलों का है, बहुत सारे कार्यकर्ताओं का है और बहुत सारे लोगों का यही मांग है, अगर जल्द से जल्द इस्तीफा ना दिया तो और आंदोलन फिर से और जारी रहेगा तब तक जब तक इन्होंने सिद्धरामैया जी अगर मुख्यमंत्री इन्होंने अगर राजीनामे ना देंगे तो इसी तरह आंदोलन चलता रहेगा। देखेंगे एक रिपोर्ट में। ಪದಾಧಿಕಾರಿ ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಭಗಿನಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಮೂಡಾದ ಹಗರಣದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ ಅಂತೇಳಿ 3 ಜನ RTI ಕಾರ್ಯಕರ್ತರು ರಾಜ್ಯಪಾಲರಿಗೆ ಅನುಮತಿ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಮನವಿ ಕೊಟ್ಟಾಗ ರಾಜ್ಯಪಾಲರು ಕೂಲಂಕುಷವಾಗಿ ಅದನ್ನು ಚರ್ಚೆ ಮಾಡಿ ತನಿಖೆ ಆಗಬೇಕಂತ ಹೇಳಿ ಆದೇಶ ಮಾಡಿದಾಗ ಅದು ತಪ್ಪು ಹೋದಂತ ಹೇಳಿ ಹೈಕೋರ್ಟ್ ಹೋದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಎಲ್ಲವೂ ವಿಚಾರಣೆ ಮಾಡಿ 197 ಪುಟಗಳ ತಮ್ಮ ತೀರ್ಪನ್ನು ಕೊಟ್ಟಾರ. ತೀರ್ಪು ಕೊಟ್ಟ ಮೇಲೆ ಕೂಡ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಒಂದು ಏನು ತೀರ್ಪು ಅದ ಅದನ್ನು ಸರಿಯಾದಂತನ್ನುವಂಥದ್ದನ್ನು ಹೈಕೋರ್ಟ್ ಒಪ್ಪ್ಯದ. ಹೈಕೋರ್ಟ್ ಹೇಳಿದ ಮೇಲೆ ಕೂಡ ಮುಖ್ಯಮಂತ್ರಿಗಳು ಇವತ್ತು ನಾನು ರಾಜೀನಾಮೆ ಕೊಡಂಗಿಲ್ಲ, ನಾನು ಯಾಕೆ ಕೊಡಬೇಕಂತ ಹೇಳ್ತಕ್ಕಂಥ ಒಂದು ಬಂಡತನವನ್ನು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಇವತ್ತು ಕಾಂಗ್ರೆಸ್ನ ಅನೇಕ ನಾಯಕರು ಪ್ರತಿ ಸಂದರ್ಭದಲ್ಲಿ ಸಂವಿಧಾನವನ್ನು ಹಿಡ್ಕೊಂಡು ಓಡಾಡ್ತಾ ಇದ್ರಿ. ಸಂವಿಧಾನಕ್ಕೆ ನೀವೇನು ಗೌರವ ಕೊಡ್ತಾ ಇದ್ದೀರಿ, ಕಾನೂನಕ್ಕೆ ನೀವೇನು ಗೌರವ ಕೊಡ್ತಾ ಇದ್ದೀರಿ, ಕೋರ್ಟ್ ತೀರ್ಪು ಕೊಟ್ಟರು ಕೂಡ ರಾಜೀನಾಮೆ ಕೊಡೋದು ಅಂತನ್ನುವಂಥ ಒಂದು ಬಂಡತನವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ. ಮುಖ್ಯಮಂತ್ರಿ ಅವರೇ, ನಿಮ್ಗೆ 40 ವರ್ಷ ಸುದೀರ್ಘ ರಾಜಕೀಯ ಇತಿಹಾಸ ಅದ. ನೀವು ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಗರಡಿಯಲ್ಲಿ ಬಂದಂಥವ್ರು, ಅವರ ಸಮಕಾಲೀನ ರಾಜಕಾರಣಿಗಳು. ನಿಮ್ಮ ಬಗ್ಗೆ ರಾಜ್ಯದಲ್ಲಿ ಒಂದು ಗೌರವ ಅದ. ಆದರೆ ನಿಮ್ಮ ವರ್ತನೆ ಇವತ್ತೇನು ನಿಮ್ಮ ಸ್ವಾರ್ಥಕ್ಕೆ, ಇವತ್ತೇನು ಮೂಡಾದಲ್ಲಿ ನಿಮ್ಮ ಸ್ವಾರ್ಥಕ್ಕೆ 14 ಸೈಟ್ಗಳನ್ನು ಪಡ್ಕೊಂಡು ಸುಮಾರು 58 ಕೋಟಿ ಬೆಲೆ ಬಾಳ್ತಕ್ಕಂಥ ಒಂದು ನಿವೇಶನವನ್ನು ನೀವು ಪಡ್ಕೊಂಡಿರಿ, ಅದು ಅಕ್ರಮ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಕೋರ್ಟ್ ಹೇಳಿದಾಗೂ ಕೂಡ ನೀವು ರಾಜೀನಾಮೆ ಕೊಡಂಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಇದು ಸಂವಿಧಾನ ವಿರೋಧಿ ನಡೆ ಆಗ್ತದೆ. ಕೂಡಲೇ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತ ಹೇಳಿ ನಾವು ಆಗ್ರಹ ಪಡಿಸ್ತೀವಿ. ಹಿಂದೆ ನೀವು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಲೋಕಾಯುಕ್ತನ ಬಂದ್ ಮಾಡಿದ್ರಿ. ಅವತ್ತು ನಿಮ್ಮ ಮೇಲೆ 25 ಪ್ರಕರಣಗಳು ದಾಖಲಾಗಿದ್ದು. ಅದಕ್ಕೋಸ್ಕರ ನಿಮ್ಮ ಸ್ವಾರ್ಥಕ ಲೋಕಾಯುಕ್ತ ಸಂಸ್ಥೆಯನ್ನು ಮುಚ್ಚಿರ್ತಕ್ಕಂಥ ಕೀರ್ತಿ ಅದು ನಿಮಗೆ ಸಲ್ಲಬೇಕು. ನಿಮ್ಮದು ಹಿಂದೆ ಅರ್ಕಾವತಿ ಒಳಗೂ ಕೂಡ ಅರ್ಕಾವತಿ ಡಿನೋಟಿಫೈಡ್ ಒಳಗೂ ಕೂಡ ನೀವು ನೇರವಾಗಿ ಶಾಮೀಲಾಗಿದ್ದೀರಿ. ಹೀಗಾಗಿ ಭ್ರಷ್ಟಾಚಾರ ಅನ್ನೋಂಥದ್ದು ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಹಾಸು ಹೊಕ್ಕಾಗದ. ಅದಕ್ಕೆ ತಕ್ಷಣವೇ ನೀವು ನೈತಿಕ ಹೊಣೆ ರಾಜೀನಾಮೆ ಕೊಡಬೇಕು. ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಇವತ್ತು ನಿಮಗೇನಾದರೂ ಮಾನ ಮರ್ಯಾದೆ ಇದ್ರೆ, ನೈತಿಕತೆ ಅನ್ನುವಂಥದ್ದು ಏನಾದರೂ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಪಡ್ಕೋಬೇಕಂತ ಹೇಳಿ ಇವತ್ತಿನ ಹೋರಾಟದ ಮುಖಾಂತರ ಆಗ್ರಹ ಪಡಿಸ್ತೇನೆ.